ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿ ಎಲ್ಲಾ ವೀಕ್ಷಕರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸಾವು ಕೇವಲ ದೇಹಕ್ಕೆ, ಆತ್ಮಕ್ಕಲ್ಲ ಅಂತಾರೆ. ಆದ್ರೆ ಒಬ್ಬ ವ್ಯಕ್ತಿ ಸತ್ತ ನಂತರ ಆತನ ಆತ್ಮವು ಇನ್ನೂ ಕೂಡ ಸುತ್ತುತ್ತಾ ಇರತ್ತೆ ಅಂತ ಹೇಳ್ತಾರೆ. ಈ ಬಗ್ಗೆ ಗರುಡ ಪುರಾಣ ಏನ್ ಹೇಳುತ್ತೆ, ಇದಕ್ಕುತ್ತರ ಈ ಒಂದು ವಿಡಿಯೋದಲ್ಲಿದೆ. ಗರುಡ ಪುರಾಣವು ಮರಣದ ನಂತರ ಆತ್ಮಕ್ಕೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ವಿವರವಾದಂತಹ ವಿವರಣೆಯನ್ನ ಕೊಡುತ್ತೆ. ಈ ಒಂದು ಧರ್ಮಗ್ರಂಥದ ಪ್ರಕಾರವಾಗಿ ಆತ್ಮವು ಯಮಲೋಕಕ್ಕೆ ಪ್ರಯಾಣಿಸೋದಕ್ಕೆ ಇಡೀ 1 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಮರಣದ ನಂತರ ಆತ್ಮ ತನ್ನ ಕುಟುಂಬದೊಂದಿಗೆ 13 ದಿನಗಳವರೆಗೆ ಇರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಆತ್ಮವು ಏನನ್ನ ಅನುಭವಿಸುತ್ತೆ? ಯಮನ ದೂತರು ಮರಣದ ನಂತರ ಆತ್ಮವನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರಾ ಇಲ್ವಾ? ಒಂದ್ ವೇಳೆ ಕರ್ಕೊಂಡು ಹೋಗೋದಂತದಾದ್ರೆ ಎಷ್ಟು ದಿನ ಕಾಲಾವಕಾಶ ತೆಗೆದುಕೊಳ್ಳುತ್ತೆ? ಇದೆಲ್ಲವನ್ನ ಇವತ್ತಿನ ಈ ಒಂದು ವಿಶೇಷವಾದಂತಹ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗರುಡ ಪುರಾಣದ ಕತೆ ಏನ್ ಹೇಳುತ್ತೆ ಅಂತ. ಗರುಡ ಪುರಾಣದ ಪ್ರಕಾರವಾಗಿ ಒಬ್ಬ ವ್ಯಕ್ತಿಯು ಸತ್ತಂತಹ ಸಂದರ್ಭದಲ್ಲಿ ಯಮನ ದೂತರು ಆತ್ಮವನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಅವನ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಲೆಕ್ಕಾಚಾರವನ್ನ ಮಾಡಲಾಗತ್ತೆ. ಇದರ ನಂತರ 24 ಗಂಟೆಗಳಲ್ಲಿ ಆತ್ಮವನ್ನ ಯಮನ ದೂತರು ಮರಳಿ ತಂದು ಅವನ ಕುಟುಂಬದೊಂದಿಗೆ ಬಿಡ್ತಾರೆ. ಅಂದಿನಿಂದ ಆತ್ಮವು ತನ್ನ ಸಂಬಂಧಿಕರ ಸುತ್ತಲೂ ಕೂಡ ಸುತ್ತುವರಿತಾ ಇರುತ್ತೆ, ಅವರನ್ನ ಕರೆಯುತ್ತೆ, ಮಾತಾಡಿಸುತ್ತೆ. ಆದ್ರೆ ಅದರ ಧ್ವನಿಯನ್ನ ಯಾರೂ ಕೂಡ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ವಂತೆ. ಈ ಭಾವನೆಯು ಆತ್ಮವನ್ನ ಬಹಳವಾಗಿ ತೊಂದರೆಗೆ ಒಳಪಡಿಸುತ್ತೆ. ಮತ್ತೆ ಇನ್ನೂ ಕೂಡ ಆತ್ಮ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡುತ್ತಂತೆ. ಆದ್ರೆ ಅದರ ಧ್ವನಿಯನ್ನ ಯಾರೂ ಕೂಡ ಕೇಳೋದಕ್ಕೆ ಸಾಧ್ಯ ಇಲ್ಲ. ದೇಹವನ್ನ ದಾನ ಮಾಡದೇ ಇದ್ರೆ ಆತ್ಮವು ದೇಹವನ್ನ ಮತ್ತೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡತ್ತಂತೆ. ಹಾಗಿದ್ರೆ ಆತ್ಮ ಏನು ಯೋಚನೆಯನ್ನ ಮಾಡ್ತಾ ಇರುತ್ತೆ? ಇದಕ್ಕೂ ಕೂಡ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಆತ್ಮವು ತನ್ನ ಪ್ರೀತಿ ಪಾತ್ರರು ಅಳೋದನ್ನ ಮತ್ತು ಗೋಳಾಡೋದನ್ನ ನೋಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ದುಃಖ ಆಗತ್ತಂತೆ. ಅವರನ್ನ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಆಗದೆ ಆತ್ಮ ಕೂಡ ಅಳೋದಕ್ಕೆ ಆರಂಭ ಮಾಡತ್ತಂತೆ. ಆದ್ರೆ ಇಲ್ಲಿ ಯಾವುದನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆತ್ಮವು ತನ್ನ ಜೀವಿತಾವಧಿಯಲ್ಲಿ ಮಾಡಿದಂಥ ಏನು ಒಳ್ಳೆಯ ಕೆಟ್ಟ ಕೆಲಸಗಳಿರುತ್ತೆ ಅದೆಲ್ಲದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಆರಂಭ ಮಾಡುತ್ತಂತೆ ಮತ್ತು ಪಶ್ಚಾತ್ತಾಪ ಪಡೋದಕ್ಕೆ ಆರಂಭ ಮಾಡುತ್ತೆ. ಗರುಡ ಪುರಾಣವು ಯಮನ ದೂತರಿಂದ ಹಿಂದಕ್ಕೆ ತಿರುಗಿದ ನಂತರ ಆತ್ಮವು ಯಮಲೋಕಕ್ಕೆ ತನ್ನ ಪ್ರಯಾಣವನ್ನ ಆರಂಭಿಸುವಂತಹ ಶಕ್ತಿ ಹೊಂದಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿ ತಿಳಿಸುತ್ತೆ. ಇನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಪಿಂಡ ಪ್ರದಾನವನ್ನ ಮಾಡ್ತೀವಿ. ಇದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ. ಪಿಂಡದಾನದ ಮಹತ್ವ. ಮರಣದ ನಂತರ 10 ದಿನಗಳವರೆಗೆ ಅರ್ಪಿಸುವಂತಹ ಪಿಂಡದಾನ ಏನಿದೆ ಇದು ಮೃತ ಆತ್ಮದ ವಿವಿಧ ಅಂಗಗಳ ರಚನೆಗೆ ಕಾರಣ ಆಗತ್ತಂತೆ. 11ನೆಯ ಮತ್ತು 12ನೆಯ ದಿನ ಏನಿದೆ ಮತ್ತಷ್ಟು ಪಿಂಡದಾನವು ಆತ್ಮದ ಸೂಕ್ಷ್ಮ ದೇಹದವಾದಂತಹ ಚರ್ಮ ಮತ್ತೆ ಮಾಂಸವನ್ನ ರೂಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂತಿಮವಾಗಿ 13ನೆಯ ದಿನದಂದು ಅಂತಿಮ ತರ್ಪಣ ಏನ್ ಬಿಡ್ತೀವಿ, ಆತ್ಮಕ್ಕೆ ಯಮಲೋಕಕ್ಕೆ ಪ್ರಯಾಣ ಮಾಡೋದಕ್ಕೆ ಅಗತ್ಯವಾದಂತಹ ಶಕ್ತಿಯನ್ನ ಸಂಗ್ರಹಿಸೋದಕ್ಕೆ ಅನುವು ಮಾಡಿಕೊಡುತ್ತಂತೆ. ಪಿಂಡದಾನದ ಮೂಲಕ ಅರ್ಪಿಸುವಂತ ಆಹಾರವು ಆತ್ಮಕ್ಕೆ ಪೋಷಣೆಯಾಗಿ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ಇದು ಇಹಲೋಕವನ್ನ ತೊರೆದು ಸತ್ತವರ ಜಗತ್ತಿಗೆ ತನ್ನ ಮಾರ್ಗವನ್ನ ಆರಂಭಿಸೋದಕ್ಕೆ ಅನುವು ಮಾಡಿಕೊಡುವಂತ ಬಹಳ ಪ್ರಮುಖವಾಗಿರುವಂತಹ ಕಾರ್ಯ. ಇದೇ ರೀತಿಯಾಗಿ ಮರಣದ ನಂತರ ಆತ್ಮವು ಅಗತ್ಯ ಆಚರಣೆಗಳನ್ನ ಪೂರ್ಣಗೊಳಿಸುವವರೆಗೂ ಕೂಡ ಅಂದ್ರೆ 13 ದಿನಗಳವರೆಗೆ ತನ್ನ ಕುಟುಂಬದೊಂದಿಗೆ ಇರುತ್ತೆ. ಯಮಲೋಕಕ್ಕೆ ಸಂಪೂರ್ಣವಾಗಿ ಪ್ರಯಾಣವನ್ನ ಬೆಳೆಸೋದಕ್ಕೆ 1 ವರ್ಷಗಳ ಕಾಲವನ್ನ ತೆಗೆದುಕೊಳ್ಳಲಾಗತ್ತೆ ಅನ್ನುವಂತಹ ನಂಬಿಕೆ ಇದೆ. ಈ ಸಮಯದಲ್ಲಿ ಪಿಂಡದಾನವಾಗಿ ಅರ್ಪಿಸುವಂತಹ ಆಹಾರವು ಆತ್ಮವನ್ನ ಪೋಷಣೆ ಮಾಡುತ್ತೆ. ಅದಕ್ಕಾಗಿಯೇ 13ನೇ ದಿನ ನಾವೇನು ಆಚರಣೆಯನ್ನ ಮಾಡ್ತೀವಿ ಇದು ಹಿಂದೂಗಳ ಮರಣ ಆಚರಣೆಯ ಬಹಳ ಪ್ರಮುಖವಾಗಿರುವಂತಹ ಒಂದು ಭಾಗ. ಆತ್ಮವು ಮರಣದ ನಂತರ ತನ್ನ ಮುಂದಿನ ಪಯಣಕ್ಕೆ ಪ್ರಯಾಣವನ್ನ ಬೆಳೆಸೋದಕ್ಕೆ ಇದು ಬಹಳನೇ ಪರಿಪೂರ್ಣವಾದಂತಹ ಸಹಕಾರಿಯಾದ ಅಂಶ ಅಂತ ಹೇಳಿ ಗರುಡ ಪುರಾಣದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಕುತೂಹಲಕಾರಿಯಾದಂತಹ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.